ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಿಲ್ತಲೇ ಇಲ್ಲ. ಸ್ವತಃ ಹೈಕಮಾಂಡ್ ಶಾಸಕರಿಗೆ ಕೈಕಟ್ಟಿ ಬಾಯಿ ಮುಚ್ಚಿ ಅಂತ ಕಿವಿ ಹಿಂಡಿದ್ರು ಶಾಸಕರು ಕೇರ್ ಮಾಡ್ತಿಲ್ಲ. ಅದೇನಾದ್ರೂ ಆಗ್ಲಿ ಡಿಕೆಶಿ ಸಿಎಂ ಆಗಬೇಕು ಅಷ್ಟೇ ಅಂತ ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಿದ್ದಾರೆ. ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಡಿಕೆಶಿ ಈಗ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಒಂದು ಹೆಚ್ಚು ಶಕ್ತಿ ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕಲ್ಪಿಸಿಕೊಟ್ರೆ ಅವ್ರ ಬಾಯಿಂದ ಅದನ್ನ ಹೇಳಿಸಿದಾನೆ, ಒಳ್ಳೇದಾಗ್ತದೆ. ಜಿಲ್ಲೆಯ ಜನಾಭಿಪ್ರಾಯನೂ ಆಗಿದೆ. ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಬೆಂಬಲ ಇದೆ. ನೋಟಿಸ್ ಕೊಟ್ರು ಸುಮ್ಮನಾಗ್ತಿಲ್ಲ, ಎಚ್ಚರಿಕೆ ನೀಡಿದ್ರು ಯಾರ ಹೇಳಿಕೆಗಳಿಗೂ ಬ್ರೇಕ್ ಬೀಳ್ತಿಲ್ಲ. ಕಾಂಗ್ರೆಸ್ ಮನೆಯಲ್ಲಿ ಭುಗಿಲೆದ್ದಿರುವ ಬದಲಾವಣೆಯ ಬಿರುಗಾಳಿ ದಿನದಿನಕ್ಕೂ ಬಿರುಸಾಗ್ತಿದೆ. ಒಂದು ಕಡೆ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯ ಸಂಗ್ರಹದಲ್ಲಿ ಬ್ಯುಸಿಯಾಗಿದ್ರೆ, ಮತ್ತೊಂದು ಕಡೆ ಡಿಕೆ ಪರವಾಗಿ ಆಪ್ತ ಬಳಗ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದೆ. ಇಕ್ಬಾಲ್, ಮಾಗಡಿ ಬಾಲಕೃಷ್ಣ, ರಂಗನಾಥ ಹಾದಿಯಲ್ಲಿ ಮತ್ತೋರ್ವ ಶಾಸಕ ಹೆಜ್ಜೆ ಇಟ್ಟಿದ್ದು ಡಿಕೆ ಸಿಎಂ ಆಗಬೇಕು ಅನ್ನೋ ಹಂಬಲದ ಬಾಣ ಹೂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಿಲ್ಲದ ನಾಯಕತ್ವದ ಬದಲಾವಣೆ ಚರ್ಚೆ. ನನಗೆ ಸಚಿವ ಸ್ಥಾನ ಬೇಡ, ಡಿಕೆ ಸಿಎಂ ಆಗ್ಲಿ ಎಂದ ಸಿಪಿವೈ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಯಾರೊಬ್ಬರು ಹೇಳಿಕೆ ನೀಡುವಂತಿಲ್ಲ ಅಂತ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಿವಿ ಹಿಂಡಿದೆ. ಆದ್ರೆ ಶಾಸಕರು ಮಾತ್ರ ಹೈಕಮಾಂಡ್ ಎಚ್ಚರಿಕೆಗೆ ಸೊಪ್ಪು ಹಾಕ್ತಿಲ್ಲ. ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಬಳಿಕ ಸಿಪಿ ಯೋಗೇಶ್ವರ್ ಡಿಕೆ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ನನಗೆ ಸಚಿವ ಸ್ಥಾನ ಬೇಡ, ಡಿಕೆ ಸಿಎಂ ಆದ್ರೆ ಸಾಕು ಅಂದಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ. ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ. ಜಿಲ್ಲೆಯ ಜನಾಭಿಪ್ರಾಯನೂ ಹಾಗೆ ಇದೆ. ನಾವು ಶಾಸಕರೆಲ್ಲ ಹೇಳ್ತಾ ಇದ್ದೀವಿ. ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬೆಂಬಲ ಇದೆ. ಸಚಿವ ಸ್ಥಾನ ಕೊಟ್ಟರೆ ಬೇಡ ಅಂತಾರೆ. ನನಗೇನು ಬೇಡ ಅಣ್ಣ, ಮೊದಲು ಶಿವಕುಮಾರ್ ಆಗಲಿ, ನಡೀಲಿ, ಸಪೋರ್ಟ್ ಮಾಡೋಣ. ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಡಿಕೆಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಪುನರುಚ್ಚರಿಸಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ. ದೇವರು ರಂಭಾಪುರಿ ಶ್ರೀಗಳ ಬಾಯಲ್ಲೂ ಅದೇ ಮಾತು ಹೇಳಿಸಿದ್ದಾರೆ ಅಂತ ಹೇಳಿದ್ರು. ಪ್ರತಿ ದಿವಸ ಬೆಳಗ್ಗೆ ಭಗವಂತನ ಜಪ ಮಾಡುವಂಥವ್ರು ಒಂದು ಒಳ್ಳೆ ನುಡಿಯನ್ನ ಹೇಳಿದ್ದಾರೆ. ನಮ್ದು 1 ಕೋಟಿ ಪ್ರಾರ್ಥನೆ ಇದ್ರೆ ಅವ್ರದ್ದು ಒಂದೇ ಒಂದ್ಸಲ ಹೇಳಿದ್ರೆ ಭಗವಂತ ಒಪ್ಕೋತಾನೆ. ಸೊ ಆ ನಿಟ್ಟಿನಲ್ಲಿ ಭಗವಂತ ಅವ್ರ ಬಾಯಿಂದ ಅದನ್ನ ಹೇಳಿಸಿದಾನೆ, ಒಳ್ಳೇದಾಗ್ತದೆ, ಭಗವಂತ ಅವ್ರ ಪ್ರಾರ್ಥನೆ ಕೇಳ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ. ಸಿದ್ದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಬದಲಾವಣೆ ಯಾಕೆ ಬೇಕು? ನಾಯಕರನ್ನ ಆರಿಸುವಾಗ 1-2 ವರ್ಷ ಅಂತ ಹೇಳಿಲ್ಲ. ಡಿಕೆ ಆಪ್ತ ಬಳಗ ಹೀಗೆ ಹೇಳ್ತಿದ್ರೆ ಹಿರಿಯ ಶಾಸಕರು ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ RV ದೇಶಪಾಂಡೆ ಬದಲಾವಣೆ ಯಾಕೆ ಮಾಡಬೇಕು, ನಾಯಕರನ್ನ ಆರಿಸುವಾಗ 1 ವರ್ಷ 2 ವರ್ಷ ಅಂತ ಹೇಳಿಲ್ಲ ಅಂದ್ರು. ನಾಯಕರ ಬದಲಾವಣೆ ಯಾಕೆ ಮಾಡ್ಬೇಕ್ರಿ? ಸಿದ್ದರಾಮಯ್ಯ ಎಲ್ಲರೂ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಪಾರದರ್ಶಕವಾಗಿ, ಅಭಿವೃದ್ಧಿ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡುವಾಗ ಅಲ್ಲಿ ಪ್ರಶ್ನೆಯಲ್ಲಿ ಬರ್ತದೆ. ಬದಲಾವಣೆ ಬಗ್ಗೆ ಈ ಒಂದು ಮಾತು ಬಂದಿಲ್ಲ, ಚರ್ಚೆ ಆಗೋ ಪ್ರಶ್ನೆ ಏನೂ ಇಲ್ಲ. ಏನು ತಪ್ಪದೆ? ಒಬ್ಬ ನಾಯಕ ಅಂತಂತ ಆರಿಸಿದಾಗ 5 ವರ್ಷದ ಆರಿಸಿದ್ದೇವೆ. ನಾಯಕಂತ ನಾವು ಆರಿಸುವಾಗ 2 ವರ್ಷ 1 ವರ್ಷ 3 ವರ್ಷ ಅಂತ ಹೇಳಿಲ್ಲ. ಶಾಸಕಾಂಗ ಪಕ್ಷದ ನಾಯಕರಂತ ಆರಿಸಿದ್ದೇವೆ. ಹಾಗೆ ಅವ್ರು ಏನು ಹೇಳಿದ್ರು ಏನು ತಪ್ಪಿಲ್ಲ. ಸಚಿವ MB ಪಾಟೀಲ್ ಮಾತನಾಡಿ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತಿದ್ದಾರೆ. ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ತಿಳಿಸ್ಬಿಡ್ತೀರಾ ನೀವು? ನಿನ್ನೆ ಡಿಸಿಎಂ ಡಿಕೆ ಎಂಟ್ರಿ, ಇಂದು ಸಿದ್ದರಾಮಯ್ಯ ದಿಲ್ಲಿ ಟೂರ್. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ದೆಹಲಿಗೆ ಬಂದಿಳಿದಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಆಗಮಿಸಲಿದ್ದು, ಇಬ್ಬರು ಕೂಡ ನಾಳೆ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾರನ್ನ ಭೇಟಿ ಮಾಡಲಿದ್ದಾರೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಿರುವ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಗೆ ಮಾರ್ಗದರ್ಶನ ಮಾಡಲಿದ್ದಾರೆ.
ನಾಯಕತ್ವದ ಬದಲಾವಣೆ ಚರ್ಚೆಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಡಿಕೆ, ಸದ್ಯಕ್ಕೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಬೇಡ, ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. On CM post, 2 more MLAs back to you, sir. How do you see? This is not the time to discuss any politics. Sir, there is no vacancy which has been created now. ಅದೇನೇ ಇರಲಿ, ರಾಜ್ಯಕ್ಕೆ ಆಗಮಿಸಿರುವ ಸುರ್ಜೇವಾಲಾ 2 ದಿನ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಇಂದು ಕೂಡ 3ನೇ ದಿನ 1-to-1 ನಡೆಯಲಿದೆ. ಈ ನಡುವೆ ಸಿಎಂ ಡಿಸಿಎಂ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದಾರೆ. ಡಿಕೆ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿಎಂ ಕೂಡ ಪ್ರಯಾಣ ಮಾಡ್ತಿರೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.